ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ನಷ್ಟಪ್ರಾಯಶೋ ಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರುವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಕೆ, ಭಾಗವತ ಸ್ಕಂದ 1 ಅಧ್ಯಾಯ 8 ಶ್ಲೋಕ 35. ಭವೇಸ್ಮಿನ್ ಕ್ಲಿಶ್ಯಮಾನಾನಾಂ ಅವಿದ್ಯಾ ಕಾಮಕರ್ಮಭಿಃ ಶ್ರವಣಸ್ಮರಣಾರ್ಹಾಣಿ ಕರಿಷ್ಯನ್ ಇತಿ ಕೇಚನ. ಕುಂತಿ ಮಹಾರಾಣಿ ಕೃಷ್ಣ ಪ್ರಕಟ ಆಗೋದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಹೇಳ್ತಾ ಇದ್ದಾಳೆ. ಇವಾಗ ಇನ್ನು ಬೇರೆ ಬೇರೆ ರಾಜರು ಯದುವಂಶವನ್ನು ಉದ್ಧಾರ ಮಾಡೋಕ್ಕೋಸ್ಕರ ಅಥವಾ ಅವರನ್ನು ಸಂತೃಪ್ತಿಪಡಿಸೋಕ್ಕೋಸ್ಕರ, ಧರ್ಮ ಸಂಸ್ಥಾಪನೆ ಮಾಡೋಕ್ಕೋಸ್ಕರ, ವಸುದೇವ ದೇವಕಿಯರಿಗೆ ಸಂತೋಷವನ್ನು ನೀಡೋಕ್ಕೋಸ್ಕರ ಈ ರೀತಿ ಬೇಕಾದಷ್ಟು ಬೇರೆ ಬೇರೆ ಕಾರಣಗಳನ್ನು ಕೊಟ್ಟಾಯಿತು. ಇವಾಗ ಒಂದು ಇನ್ನೊಂದು ಬಹಳ ಶ್ರೇಷ್ಠವಾದ ಒಂದು ಕಾರಣವನ್ನು ಕೊಡ್ತಾ ಇದ್ದಾರೆ. ಕುಂತಿ ಮಹಾರಾಣಿ ಹೇಳ್ತಾ ಇದ್ದಾರೆ, ಇತರರು ಹೇಳ್ತಾ ಇದ್ದಾರೆ ಭಕ್ತಿ ಸೇವೆ ಅಂದ್ರೇನು? ಶ್ರವಣ, ಕೀರ್ತನ ಮತ್ತು ಅರ್ಚನ ಇತ್ಯಾದಿಗಳ ಭಕ್ತಿ ಸೇವೆ ಅಂದರೆ ಶ್ರವಣ, ಕೀರ್ತನ, ಅರ್ಚನ ಇವುಗಳ ಮೂಲಕ ಭಕ್ತಿ ಸೇವೆಯನ್ನು ಮಾಡ್ಬೋದು. ಅಂತಹ ಭಕ್ತಿ ಸೇವೆಯನ್ನು ಪುನರುಜ್ಜೀವಿತಗೊಳಿಸೋದಕ್ಕೆ, ಅಂದರೆ ಅದು ಒಂದು ರೀತಿಯಲ್ಲಿ ಕ್ಷೀಣಿಸಿದೆ, ಅದನ್ನು ಮತ್ತೆ ಜಾಗೃತಗೊಳಿಸೋದಕ್ಕೋಸ್ಕರ, ಪ್ರಾರಂಭ ಮಾಡೋಕ್ಕೋಸ್ಕರ ಅಥವಾ ಆ ಉದ್ದೇಶದಿಂದ ನೀನು ಪ್ರಕಟ ಆದೆ. ಮತ್ತು ಏನಕ್ಕೆ? ಭೌತಿಕ ಕಷ್ಟ ಕ್ಲೇಶಗಳಿಂದ ಬಳಲ್ತಾ ಇರುವಂತಹ ಬದ್ಧ ಜೀವಿಗಳು ಅದರ ಲಾಭವನ್ನು ಪಡ್ಕೊಂಡು ಮುಕ್ತಿಯನ್ನು ಪಡೀಲಿ ಅನ್ನೋ ಉದ್ದೇಶದಿಂದ ಈ ಭಕ್ತಿ ಸೇವೆಯ ಪುನರುಜ್ಜೀವನಕ್ಕೋಸ್ಕರ ನೀನು ಪ್ರಕಟ ಆದೆ. ಇದು ಬಹಳ ಮುಖ್ಯವಾದದ್ದು. ಯಾಕೆ ಇದು ನೇರವಾಗಿ ಕುಂತಿ ಮಹಾರಾಣಿ ಕೃಷ್ಣನ ವಿಷಯವಾಗಿ ಮಾತಾಡ್ತಾ ಇದ್ದಾಳೆ. ನಾವು ಆಗಲೇ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಇದು ಕೃಷ್ಣನ ಬೇರೆ ಅವತಾರಗಳ ಬಗ್ಗೆ ಅಲ್ಲ, ಸ್ವಯಂ ಕೃಷ್ಣನ ಬಗ್ಗೆ ಮಾತಾಡ್ತಾ ಇದ್ದಾಳೆ. ನೀನು ಯಾಕೆ ಬರ್ತೀಯ? ವಸುದೇವ ದೇವಕಿಯರಿಗೆ ಆನಂದವನ್ನು ಕೊಡೋದಕ್ಕೋಸ್ಕರ ಬರ್ತೀಯ? ಅದಕ್ಕಿಂತ ಇಲ್ಲಿ ಹೇಳ್ತಾ ಇರೋದು ಭಕ್ತಿ ಸೇವೆಯನ್ನು ಪುನರುಜ್ಜೀವಿತಗೊಳಿಸೋದಕ್ಕೆ ಬರ್ತೀಯ. ಭಕ್ತಿ ಸೇವೆ ಮಾಡೋದ್ರಿಂದ ಏನಾಗುತ್ತೆ? ಬದ್ಧ ಜೀವಿಗಳು, ಭೌತಿಕ ಕಷ್ಟ ಕ್ಲೇಶಗಳಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇರುವಂಥ ಬದ್ಧ ಜೀವಿಗಳು ಅದರ ಲಾಭವನ್ನು ಪಡ್ಕೊಂಡು ಮುಕ್ತಿಯನ್ನು ಪಡ್ಕೋಬೋದು ಅನ್ನೋ ಕಾರಣ. ಇವಾಗಿಲ್ಲಿ ನಾವು ಒಂದು ಯೋಚನೆ ಮಾಡ್ಬೋದು, ಭಗವಂತನ ಭಕ್ತಿ ಸೇವೆ ಮುಂಚೆಯಿಂದನೂ ನಡೀತಾ ಇದೆ. ಭಗವಂತಾನೇ ಬಂದು ಅದನ್ನು ಪುನರುಜ್ಜೀವಿತಗೊಳಿಸೋದ್ರ ಬಗ್ಗೆ ಏನಕ್ಕೆ ಮಾತಾಡ್ತಾ ಇದ್ದಾರೆ? ಯಾಕಂದರೆ ಇದೇನು ಕಲಿಯುಗವೂ ಅಲ್ಲ, ದ್ವಾಪರ ಯುಗ ಅಲ್ಲದೆ ಇದೇನು ಪ್ರಳಯದ ಸಮಯನೂ ಅಲ್ಲ, ಅಥವಾ ಇನ್ನೇನು ಬಹಳ ತುರ್ತು ಸನ್ನಿವೇಶ ಅಲ್ಲ. ಅಂದರೆ ಭಕ್ತಿ ಸೇವೆ ಆಗಲೇ ನಡೀತಾ ಇದೆ. ವಿಶೇಷವಾಗಿ ಇದು ಕೃಷ್ಣನನ್ನು ಉದ್ದೇಶಿಸ್ತಾ ಇರೋದ್ರಿಂದ ಇದು ರಾಗಾನುಗ ಮಾರ್ಗವನ್ನು ಕೂಡ ಸೂಚಿಸ್ತಾ ಇದೆ. ರಾಗಾನುಗ ಮಾರ್ಗವನ್ನು ಜಾಗೃತಗೊಳಿಸೋದಕ್ಕೆ. ಯಾಕಂದರೆ ಕೃಷ್ಣ ದ್ವಾಪರ ಯುಗದಲ್ಲಿ ಬರೋ ತನಕ ವೈದಿ ಭಕ್ತಿಯೇ ಪ್ರಚಲಿತ ಹೆಚ್ಚು. ಎಲ್ಲರೂ ವೈದಿ ಭಕ್ತಿಯಲ್ಲಿ ತೊಡಗಿರ್ತಾರೆ, ವಿಷ್ಣುವಿನ ಆರಾಧನೆ. ಸೊ ಕೃಷ್ಣ ಬಂದು ಆ ವಿಷ್ಣುವಿನ ಆರಾಧನೆ ನನಗೆ ಮಿಗಿಲಾಗಿರುವಂತಹ
ವೈದಿ ಭಕ್ತಿಗೆ ಮಿಗಿಲಾಗಿರುವಂತಹ ರಾಗಾನುಗ ಭಕ್ತಿಯನ್ನು ಪ್ರಚಲಿತಗೊಳಿಸೋದಕ್ಕೆ ಅಥವಾ ಅದನ್ನು ಪ್ರಸಿದ್ಧಗೊಳಿಸೋದಕ್ಕೆ ಅಥವಾ ಜನರು ಅದನ್ನು ಸ್ವೀಕಾರ ಮಾಡೋ ರೀತಿಯಲ್ಲಿ ಸನ್ನಿವೇಶವನ್ನು ಸೃಷ್ಟಿ ಮಾಡೋದಕ್ಕೋಸ್ಕರ ಕೃಷ್ಣ ಬರ್ತಾನೆ. ಸೊ ಅದೊಂದು ಬಹಳ ಮುಖ್ಯವಾದದ್ದು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಸಂಭವಾಮಿ ಯುಗೆ ಯುಗೆ, ಧರ್ಮ ಸಂಸ್ಥಾಪನೆ ಮಾಡೋದಕ್ಕೆ ಪ್ರತಿ ಯುಗದಲ್ಲೂ ನಾನು ಬರ್ತೀನಿ. ಯಾಕೆ? ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ, ಭಗವಂತನೇ ಧರ್ಮವನ್ನು ಸ್ಥಾಪನೆ ಮಾಡೋಕ್ಕೆ ಸಾಧ್ಯ, ಇನ್ಯಾರೂ ಮಾಡೋಕ್ಕಾಗಲ್ಲ. ಅಂದರೆ ಧರ್ಮ ಪಾಲನೆ ಅಂದರೆ ಭಗವಂತನ ಆದೇಶಗಳನ್ನು ಪಾಲನೆ ಮಾಡೋದು, ಪರಮಾದೇಶ. ಅದು ಪರಮಾಧಿಕಾರಿ ಕೃಷ್ಣ ಭಗವಂತ. ಹಾಗಾಗಿ ನಿಜವಾದ ಧರ್ಮ ಅಂದರೆ ಏನು? ಕೃಷ್ಣನ ಭಕ್ತಿ ಸೇವೆ. ಅದಕ್ಕೆ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಸ್ವಯಂ ಪ್ರೇರಿತ ಪ್ರೀತಿ, ಸ್ವಯಂ ಪ್ರೇರಿತ ಪ್ರೀತಿ. ಅವನಿಗೆ ಸ್ವಯಂ ಪ್ರೇರಿತ ಪ್ರೀತಿಯಿಂದ ಅವನಿಗೆ ಸೇವೆಯನ್ನು ಮಾಡೋದು, ಇದು ನಿಜವಾದ ಧರ್ಮ. ನಾವು ವೈದಿ ಭಕ್ತಿಯನ್ನು ಮಾಡಿದಾಗ ವೈದಿ ಭಕ್ತಿ ಕೃಷ್ಣನಿಗೆ ಸಲ್ಲಲ್ಲ. ಯಾಕಂದರೆ ಕೃಷ್ಣನಿಗೆ ವೈದಿ ಭಕ್ತಿ ಇಷ್ಟ ಆಗಲ್ಲ. ಚೈತನ್ಯ ಚರಿತಾಮೃತದಲ್ಲಿ ಕೃಷ್ಣ ಹೇಳ್ತಾನೆ, ವೈದಿ ಭಕ್ತಿ ಶಿಥಿಲ ಅಂದರೆ ಒಂಥರ ತಣ್ಣಕ್ಕಾಗ್ಬಿಟ್ಟಿದೆ ಅಂತ. ವೈದಿ ಭಕ್ತಿ ಒಂಥರ ತಣ್ಣಕ್ಕಾಗಿರೋ ಭಕ್ತಿ ಅದು. ಅಂದರೆ ಅದು ನನಗೆ ಅಷ್ಟೊಂದು ನನಗೆ ಆನಂದವನ್ನು ನೀಡಲ್ಲ ಅಂತ ಕೃಷ್ಣ ಹೇಳ್ತಾನೆ. ಸೊ ಈ ಸ್ವಯಂ ಪ್ರೇರಿತ ಪ್ರೀತಿ ಇದು ಬೇಕಾಗಿರೋದು ಕೃಷ್ಣನಿಗೋಸ್ಕರ. ಸ್ವಯಂ ಪ್ರೇರಿತ ಅಂದರೆ ಯಾರೋ ಹೇಳ್ತಾ ಇರೋದ್ರಿಂದ ಮಾಡೋದಲ್ಲ. ಕೃಷ್ಣನೆಡೆಗೆ ಆ ಪ್ರೀತಿ ಇದ್ದು ಅದರ ಕಾರಣವಾಗಿ ಕೃಷ್ಣನಿಗೆ ಸೇವೆಯನ್ನು ಮಾಡೋದು. ಯಾರೂ ಹೇಳಬೇಕಾಗಿಲ್ಲ, ಹೃದಯದಲ್ಲೇ ಇರುವಂತಹ ಜಾಗೃತವಾಗಿರುವಂಥ ಪ್ರೀತಿ. ಎಲ್ಲರ ಹೃದಯದಲ್ಲೂ ಕೃಷ್ಣನ ಪ್ರತಿ ಪ್ರೀತಿ ಇದ್ದೇ ಇದೆ, ಅದೇ ಸುಪ್ತ ಸ್ಥಿತಿಯಲ್ಲಿದೆ. ಆದರೆ ಅದು ಜಾಗೃತವಾಗಬೇಕು. ಜಾಗೃತವಾದಾಗ ಸ್ವಯಂ ಪ್ರೇರಿತ ನಾನೇ ಮಾಡಬೇಕು, ನಾನೇ ಹೋಗಬೇಕು, ಯಾರೂ ಹೇಳಬೇಕಾಗಿಲ್ಲ ನನಗೆ. ಬೆಳಗ್ಗೆ ಮುಂಜಾನೆ ಮಂಗಲಾರತಿಯಲ್ಲಿ ನಾನೇ ಇರಬೇಕು. ಈ ಒಂದು ನಮಗೆ ಈ ಮನಸ್ಸಿನಲ್ಲಿ ಇದು ಬರಬೇಕು. ಈ ರೀತಿ ನಾನು ಮಾಡಬೇಕು, ಕೃಷ್ಣನಿಗೋಸ್ಕರ ಮಾಡಬೇಕು, ಕೃಷ್ಣನ ಸಂತೃಪ್ತಿಗೋಸ್ಕರ, ಗುರುಗಳ ಸಂತೃಪ್ತಿಗೋಸ್ಕರ. ಈ ರೀತಿ ಯಾವಾಗ ನಾವು ಈ ರೀತಿ ನಮ್ಮಲ್ಲಿ ಭಾವನೆ ಪ್ರೇರಣೆ ಜಾಗೃತವಾದಾಗ ಅದು ಕೃಷ್ಣನಿಗೆ ಸಂತುಷ್ಟಿಯನ್ನು ನೀಡೋದು. ಮತ್ತು ಕೃಷ್ಣ ಬಂದು ಆ ಮಾರ್ಗವನ್ನು ತೋರಿಸೋ ತನಕ, ಕೃಷ್ಣ ಹೇಗೆ ಬಂದು ಆ ಮಾರ್ಗವನ್ನು ತೋರಿಸ್ತಾನೆ? ಯಾಕಂದರೆ ಬ್ರಜವಾಸಿಗಳ ಮಾರ್ಗ ಅದು. ಬ್ರಜವಾಸಿಗಳು ಕೃಷ್ಣನನ್ನು ಯಾವ ವಿಧಿಗೆ ಅನುಗುಣವಾಗಿ ಭಕ್ತಿಯನ್ನು ಮಾಡ್ತಾ ಇಲ್ಲ, ಪ್ರೀತಿಯನ್ನು ತೋರ್ತಾ ಇಲ್ಲ, ಸ್ವಯಂ ಪ್ರೇರಿತ ಅದು. ಅವರೇ ವೈಶ್ಯರು, ಹಳ್ಳಿ ಗೋಪಾಲಕರು, ಹಸುವನ್ನು ಮೇಯಿಸೋರು, ಅವ್ರಿಗೇನು ಅಷ್ಟೊಂದು ಶಾಸ್ತ್ರ ತತ್ವ ಇವೆಲ್ಲ ಏನು ಅಷ್ಟೊಂದು ಗೊತ್ತಿಲ್ಲ, ಬೇಕಾಗೂ ಇಲ್ಲ ಅವ್ರಿಗೆ. ಸ್ವಯಂ ಪ್ರೇರಿತ ಪ್ರೀತಿ. ಕೃಷ್ಣ ನಮ್ಮವನು, ಕೃಷ್ಣ ನನ್ನವನು. ಎಲ್ಲರ ಮನಸ್ಸಲ್ಲಿ ಇದೊಂದೇ ಇರೋದು, ಕೃಷ್ಣ ನನ್ನವನು. ಭಕ್ತಿಯಲ್ಲಿ ಪ್ರೀತಿಯಲ್ಲಿ ಎರಡು ಥರ ಇದೆ. ನಾನು ಕೃಷ್ಣನಿಗೆ ಸೇರಿದವನು, ಅಥವಾ ನಾನು ಅವನದು, ಅಥವಾ ಅವನಿಗೆ ಸೇರಿರುವಂತಹ ಸ್ವತ್ತು ನಾನು, ಅದು ಒಂದು. ಇನ್ನೊಂದು, ನನಗೆ ಸೇರಿರುವಂಥ ಸ್ವತ್ತು ಕೃಷ್ಣ. ಗೊತ್ತಾಗ್ತಾಯಿದೆಯಲ್ಲ ಇದು ವ್ಯತ್ಯಾಸ? ಒಂದರಲ್ಲಿ ಇವಾಗ ಸ್ವಾಮಿ, ಕೃಷ್ಣ ಸ್ವಾಮಿ, ನಾನು ಅವನ ದಾಸ, ಹಾಗಾಗಿ ನಾನು ಅವನ ಅಧೀನದಲ್ಲಿದ್ದೇನೆ, ಅವನಿಗೆ ಸೇರಿದವನು ನಾನು. ಅವನು ನನ್ನನ್ನು ಇಷ್ಟ ಬಂದಂಗೆ ನನ್ನನ್ನು ತೊಡಗಿಸ್ಕೋಬೋದು. ಇದು ಸಾಮಾನ್ಯವಾದ ದಾಸ್ಯ ಭಾವ, ಇದು ದಾಸ್ಯ ಭಾವ. ಅರೆ ಇನ್ನೂ ಉತ್ಕೃಷ್ಟವಾದ ಭಾವದಲ್ಲಿ ಕೃಷ್ಣ ನನ್ನವನು, ಕೃಷ್ಣ ನನ್ನವನು. ಇದು ವ್ರಜವಾಸಿಗಳ ಭಾವ. ಅವರಿಗೆ ಬೇರೆ ಏನೂ ಗೊತ್ತಿಲ್ಲ, ಬೇಕಾಗೂ ಇಲ್ಲ ಅವ್ರಿಗೆ. ಎಲ್ಲರೂ ಭಕ್ತಿ ಸೇವೆಯನ್ನು ಸಲ್ಲಿಸಲೇಬೇಕು, ಯಾಕಂದರೆ ಇದೇ ನಮ್ಮ ಸ್ವರೂಪ ಸ್ಥಿತಿ. ಭಕ್ತಿ ಸೇವೆ ಮಾಡಲಿಲ್ಲ ಅಂದರೆ ನಾವು ಯಾವತ್ತೂ ಜೀವನದಲ್ಲಿ ಸಂತೋಷವಾಗಿರೋಕ್ಕಾಗಲ್ಲ. ದುರಾದೃಷ್ಟವಶ ಭಕ್ತರು ಭಕ್ತಿಯನ್ನು ಮಾಡ್ತಾರೆ, ಆದರೂ ಸಂತೋಷವಾಗಿರಲ್ಲ. ಇದಕ್ಕೆ ಕಾರಣ ಏನು? ಯಾಕೆ ನಾವು ನಿಜವಾಗ್ಲೂ ಸರಿಯಾಗಿ ಭಕ್ತಿಯನ್ನು ಮಾಡ್ತಾ ಇಲ್ಲ. ಸರಿಯಾಗಿ ಭಕ್ತಿಯನ್ನು ಮಾಡ್ತಾ ಇಲ್ಲ ಅಂದರೆ ಏನರ್ಥ? ಭೌತಿಕ ಇಚ್ಛೆಗಳಿಟ್ಕೊಂಡು ಭಕ್ತಿಯನ್ನು ಮಾಡ್ತಾ ಇದ್ದಾರೆ, ಅವಾಗ ಅದು ಭಕ್ತಿ ಅನಿಸಲ್ಲ. ಅದು ವ್ಯಾಪಾರನೇ, ಅದು ಕರ್ಮಯೋಗ, ಅದು ಅಥವಾ ಮಿಶ್ರ ಭಕ್ತಿ ಅಂತ ಕರಿಬೋದು.
ಅಹೈತುಕಿಯ ಪ್ರತಿಹತ ಯಯಾತ್ಮ ಸುಪ್ರಸಿದ್ಧತಿ. ಅಹೈತುಕಿ, ಯಾವುದಕ್ಕೂ ಯಾವ ಕಾರಣವೂ ಇರಬಾರ್ದು. ನಾನು ಕೃಷ್ಣನಿಗೆ ಭಕ್ತಿಯನ್ನು ಮಾಡ್ತಾಯಿದ್ದೀನಿ ಯಾಕಂದರೆ ಇಲ್ಲ, ಯಾಕಂದರೆ ಏನೂ ಇಲ್ಲ, ಏನೂ ಕಾರಣ ಇಲ್ಲ. ಅದು ಸ್ವಯಂ ಪ್ರೇರಿತ ಭಕ್ತಿ. ಸುಮ್ಮನೆ ಕೃಷ್ಣನಿಗೆ ಸೇವೆಯನ್ನು ಮಾಡಬೇಕು. ಕೃಷ್ಣನಿಗೆ ಹಾಗೆ ಮಾಡೋದ್ರಿಂದ ಸಂತೋಷ ಆಗುತ್ತೆ. ಯಾಕೆ ಸಂತೋಷ ಆಗುತ್ತೆ? ಯಾಕಂದರೆ ಅವನಿಗೆ ಸಂತೋಷ ಆಗುತ್ತೆ. ಅವನಿಗೆ ಯಾಕೆ ಸಂತೋಷ ಆಗುತ್ತೆ? ಯಾಕಂದರೆ ನಮ್ಮನ್ನು ಸೃಷ್ಟಿ ಮಾಡಿರೋ ಉದ್ದೇಶನೇ ಅದು, ನಾವು ಅವನಿಗೆ ಪ್ರೀತಿಯಿಂದ ಸೇವೆ ಮಾಡಬೇಕು ಅಂತ. ಇದೊಂದೇ ಕಾರ್ಯ, ಎಲ್ಲ ಜೀವಿಗಳ ಕಾರ್ಯ ಇದೊಂದೇ, ವಿಶೇಷವಾಗಿ ಮನುಷ್ಯರ ಕಾರ್ಯ. ಹಾಗಾಗಿ ಈ ಭಕ್ತಿ ಸೇವೆಯನ್ನು ಕಲಿಸೋದಕ್ಕೋಸ್ಕರ ಕೃಷ್ಣ ಬಂದಿದ್ದಾನೆ. ಪ್ರಪಂಚದಲ್ಲಿ ಬರೀತಾರೆ, ದುರಾದೃಷ್ಟವಶಾತ್ ಭ್ರಮೆಗೆ ಈಡಾಗಿರುವಂಥ ಜೀವಿಗಳು ತಪ್ಪು ತಿಳುವಳಿಕೆಯಿಂದಾಗಿ ಭೌತಿಕ ಆಸೆಗಳಿಂದ ಇಂದ್ರಿಯಗಳಿಗೆ ದಾಸರಾಗ್ತಾರೆ, ಗೋದಾಸರಾಗ್ತಾರೆ. ಗೋದಾಸರಾಗಕ್ಕೆ ಕಾರಣ ಏನು? ಭೌತಿಕ ಆಸೆ. ಈ ಆಸೆಯನ್ನು ಅವಿದ್ಯಾ ಅಂತ ಕರೀತಾರೆ. ಅವಿದ್ಯಾ, ಭೌತಿಕ ಆಸೆಯನ್ನು ಪೂರೈಸ್ಕೊಳ್ಳೋಕ್ಕೋಸ್ಕರ ಇಂದ್ರಿಯಗಳ ದಾಸರಾಗ್ತಾರೆ. ಮತ್ತು ಆಸೆ ಬಂದಾಗ ಏನಾಗುತ್ತೆ? ಭೋಗಿಸೋದಕ್ಕೋಸ್ಕರ ಬೇರೆ ಬೇರೆ ಯೋಜನೆಗಳು. ಮತ್ತು ಇಲ್ಲಿ ಪ್ರಭುಪಾದರು ಬರೀತಾರೆ, ಇದು ವಿಕೃತ ಲೈಂಗಿಕ ಜೀವನದ ಮೇಲೆ ಆಧಾರಿತವಾಗಿದೆ ಅಂತ. ಇದನ್ನು ಸ್ವಲ್ಪ ಹೇಳ್ತೀನಿ. ತುಂಬ ಆಳವಾದ ಒಂದು ವಾಕ್ಯ. ಯಾಕಂದರೆ ನಾವಿಲ್ಲಿ ಪ್ರಭುಪಾದರು ಬರೆದಿರೋ ಪ್ರತಿಯೊಂದು ವಾಕ್ಯವನ್ನು ಓದ್ತಾ ಇರೋದ್ರಿಂದ ಅವ್ರು ಏನು ಬರ್ದಿದ್ದಾರೋ ಅದನ್ನು ವಿವರಿಸೋದು ನನ್ನ ಕರ್ತವ್ಯ. ನಾನು ಅದನ್ನು ಮಾಡದೆ ಹೋದರೆ ನನ್ನ ಸೇವೆ ನಾನು ಸರಿಯಾಗಿ ಮಾಡ್ತಾಯಿಲ್ಲ. ಹಾಗಾಗಿ ಒಂದೊಂದು ವಿಷಯ ನಮಗೆ ಇವಾಗ ಅರ್ಥ ಆಗದೆ ಇರ್ಬೋದು, ಒಂದೊಂದು ವಿಷಯ ಅರ್ಥ ಆಗ್ಬೋದು, ಒಂದೊಂದು ವಿಷಯ ನಮಗೆ ಸಹಿಸ್ಕೊಳಕ್ಕಾಗದೇ ಇರ್ಬೋದು, ಅಥವಾ ಇದೇನಪ್ಪ ವಿಚಿತ್ರ ಅನ್ನಿಸ್ಬೋದು. ಆದರೆ ಪ್ರಭುಪಾದರು ಬರೆದಿದ್ದಾರೆ ಅಂದರೆ ಅದನ್ನು ಓದೋದು ನಮ್ಮ ಕೆಲಸ, ನಮ್ಮ ಕರ್ತವ್ಯ. ಸೊ ಇಲ್ಲಿ ವಿಕೃತ ಲೈಂಗಿಕ ಜೀವನ ಅಂತ ಇದೆ. ಇವಾಗ ಮೊಟ್ಟ ಮೊದಲಿಗೆ ವಿಕೃತ ಅಂದರೆ ಇಂದ್ರಿಯ ಭೋಗಕ್ಕೋಸ್ಕರ ನಡೆಸೋವಂಥ ಲೈಂಗಿಕ ಜೀವನ. ಲೈಂಗಿಕ ಜೀವನದ ಉದ್ದೇಶ ಯಾಕೆ? ಕೃಷ್ಣ ಹೇಳ್ತಾನೆ, ಮಕ್ಕಳಿಗೆ ಜನ್ಮ ಕೊಡೋದಕ್ಕೋಸ್ಕರ. ಇಂದ್ರಿಯ ಭೋಗಕ್ಕೋಸ್ಕರ ಅಲ್ಲ, ಮಕ್ಕಳಿಗೆ ಜನ್ಮ ಕೊಡೋಕ್ಕೋಸ್ಕರ. ಮಕ್ಕಳಿಗೆ ಜನ್ಮ ಯಾಕೆ ಕೊಡಬೇಕು? ಯಾಕೆಂದರೆ ಜೀವಿಗಳು, ಈ ಮನುಷ್ಯರ ರೂಪದಲ್ಲಿರೋ ಜೀವಿಗಳು ಈ ಭೌತಿಕ ಜಗತ್ತಿಗೆ ಬರೋಕ್ಕೆ ಇರೋದು ಮಾರ್ಗ ಅದೊಂದೇ. ಹಾಗಾಗಿ ಆ ಒಂದು ಪ್ರಕ್ರಿಯೆ ಇದೆ ವಿವಾಹದಲ್ಲಿ. ಆದರೆ ಅದು ವಿಕೃತ ಯಾಕೆ? ಎರಡು ರೀತಿಯಲ್ಲಿ ವಿಕೃತ. ಒಂದು, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇಂತಹ ಕೆಲಸ ಕಾರ್ಯಗಳು ಇಲ್ಲ, ಅದು ಬರೀ ಇಲ್ಲಿ ಮಾತ್ರ ನಡೆಯೋದು. ಎರಡನೇದು, ಕೊಟ್ಟಿರೋ ಒಂದು ಅನುಮತಿ, ಲೈಂಗಿಕ ಜೀವನದಲ್ಲಿ ತೊಡಗೋಕ್ಕೆ ಒಂದು ಅನುಮತಿ ಇದೆ ಶಾಸ್ತ್ರದ ಪ್ರಕಾರ, ಯಾರಿಗೆ? ಗೃಹಸ್ಥರಿಗೆ. ಅದನ್ನು ಮಕ್ಕಳನ್ನು ಪಡ್ಕೊಳ್ಳೋದಕ್ಕೆ ಉಪಯೋಗಿಸೋದು ಬಿಟ್ಟು ಲೈಂಗಿಕ ಭೋಗದಲ್ಲಿ ಉಪಯೋಗಿಸೋದು ಕೂಡ ವಿಕೃತ. ಎರಡು ರೀತಿಯಲ್ಲೂ ಭೋಗನೇ. ಅದಕ್ಕೋಸ್ಕರ ಮನುಷ್ಯ ಬೇಕಾದಷ್ಟು ಯೋಜನೆಗಳನ್ನು ಮಾಡ್ತಾನೆ. ಯೋಜನೆಗಳನ್ನು ಮಾಡೋದಂದ್ರೆ ಏನು? ಕಾರ್ಯಗಳಲ್ಲಿ ತೊಡಗೋದು ಅಂದ್ರೇನು? ಕರ್ಮಫಲವನ್ನು ಸಂಗ್ರಹ ಮಾಡೋದಂದ್ರೇನು? ಮತ್ತೊಂದು ಜನ್ಮ, ಪುನರಪಿ ಮರಣ. ಎಲ್ಲದಕ್ಕೂ ಮೂಲ ಕಾರಣ ಭೌತಿಕ ಆಸೆ. ಯಾವಾಗ ವ್ಯಕ್ತಿ ಭೌತಿಕ ಆಸೆಯಿಂದ ದೂರ ಇರೋಕ್ಕೆ ಅವನಿಗೆ ಸಾಧ್ಯವಾಗುತ್ತೋ ಅವನವಾಗ ತನ್ನ ನಿಜ ಜೀವನವನ್ನು ಪ್ರಾರಂಭ ಮಾಡ್ತಾನೆ. ಅಲ್ಲಿ ತನಕ ವಿಕೃತ ಒಂದು ಜೀವನ. ಯಾಕಂದರೆ ಅದರಿಂದ ಕೃಷ್ಣ ಸಂತೃಪ್ತನಾಗಲ್ಲ, ಅಲ್ಲದೆ ನಾವೇ ಕಷ್ಟಕ್ಕೀಡಾಗ್ತೀವಿ. ಕಷ್ಟಕ್ಕೆ ಯಾಕೆ ಈಡಾಗ್ತೀವಿ? ಯಾಕಂದರೆ ಭೌತಿಕ ಆಸೆಗಳಿವೆ. ಮಾಡೋ ಕೆಲಸಗಳು ಹೆಚ್ಚು ಕಡಿಮೆ ನಮಗೆ ಆನಂದವನ್ನು ಕೊಡ್ಬೋದು, ಪ್ರೇಯಕರವಾಗಿ ಅಂದರೆ ತಾತ್ಕಾಲಿಕವಾಗಿ ಆನಂದವನ್ನು ಕೊಡ್ಬೋದು. ಆದರೆ ನಿಜವಾಗಲೂ ಒಳ್ಳೆಯದಲ್ಲ. ಭವಿಷ್ಯದಲ್ಲಿ ಅದರಿಂದ ದುಃಖ ಬರುತ್ತೆ. ಯಾಕೆಂದರೆ ನಾವು ಧರ್ಮವನ್ನು ಪಾಲನೆ ಮಾಡದೇ ಇರ್ಬೋದು. ಹಾಗಾಗಿ ಜನನ ಮರಣ ಚಕ್ರದಲ್ಲಿ ಸಿಕ್ಕಾಕೊಂಡು ಬಿಡ್ತಾರೆ. ಹಾಗಾಗಿ ಅವಿದ್ಯೆಯನ್ನು ಜಯಿಸಿಲ್ಲದೆ ಹೋದರೆ ಒಬ್ಬ ವ್ಯಕ್ತಿ ಭೌತಿಕ ಈ ದುಃಖದ ಜೀವನದಿಂದ ಹೊರಗಡೆ ಬರೋಕ್ಕಾಗಲ್ಲ.
ವಿದ್ಯೆಗೆ ಬರಬೇಕು. ವಿದ್ಯೆ ನಾವು ಪಡ್ಕೊಳ್ಳೋಕ್ಕಾಗೋದಿಲ್ಲ, ನಮ್ಮ ಸ್ವಪ್ರಯತ್ನದಿಂದ ಪಡ್ಕೊಳ್ಳೋಕ್ಕಾಗಲ್ಲ. ವಿದ್ಯೆಗೋಸ್ಕರ ನಾವು ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೆಯನ್ನು ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಿನ ತತ್ವದರ್ಶಿನ. ಆಧ್ಯಾತ್ಮಿಕ ಗುರುಗಳ ಬಳಿಗೆ ಹೋಗಬೇಕು, ನಮ್ರತೆಯಿಂದ ಅವರಿಗೆ ಸೇವೆಯನ್ನು ಮಾಡಬೇಕು, ಅವರು ಕೂಡ ಆದೇಶಗಳನ್ನು ಪಾಲನೆ ಮಾಡಬೇಕು. ಆವಾಗ ಈ ಅವಿದ್ಯೆಯನ್ನು ಜಯಿಸೋಕ್ಕೆ ಸಾಧ್ಯ. ಅವಿದ್ಯೆಯಲ್ಲಿ ಮುಳುಗಿರೋ ತನಕ ಭೌತಿಕ ಆಸೆಗಳೇ ಜೀವನ. ಜನರಿಗೆ ಭೌತಿಕ ಆಸೆ ಇಲ್ಲ ಅಂದರೆ ಅಯ್ಯೋ ಏನೋ ಖಾಲಿ ಇದೆ ಜೀವನ. ನೆಕ್ಸ್ಟ್ ಏನು? ಭೌತಿಕ ಆಸೆಗಳಲ್ಲಿ ಲಿಸ್ಟಲ್ಲಿ ನೆಕ್ಸ್ಟ್ ಏನು? ನೆಕ್ಸ್ಟ್ ಏನು ಇಲ್ಲ ಅಂದರೆ ಅದಕ್ಕೆ ವಿಚಲಿತರಾಗೋಗಿ ಆಮೇಲೆ ನೆಕ್ಸ್ಟ್ ಒಂದನ್ನೇನೋ ಸೃಷ್ಟಿ ಮಾಡ್ತಾರೆ. ಇದು ಮಾಡಬೇಕು, ಅದು ಮಾಡಬೇಕು, ಇನ್ನೊಂದು ಮಾಡಬೇಕು. ಖಾಲಿ ಕೂತ್ಕೊಳ್ಳೋಕ್ಕಾಗತ್ತಾ? ಇಲ್ಲ. ಖಾಲಿ ಕೂತ್ಕೊಳ್ಳಿ ಅಂತ ಯಾರೂ ಹೇಳ್ತಾ ಇಲ್ಲ. ಭಕ್ತಿ ಸೇವೆ ಮಾಡಿ. ಇಲ್ಲ, ಭಕ್ತಿ ಸೇವೆ ಬರೋಕ್ಕಿಂತ ಮುಂಚೆನೇ ಭೌತಿಕ ಆಸೆಗಳು ಇಷ್ಟೊಂದಿದೆಯಲ್ಲ, ಏನು ಮಾಡೋದು? ಭಗವಂತ ಆದರೆ ತನ್ನ ಕರುಣೆ ಕೃಪೆಯಿಂದಾಗಿ, ಕಾರಣರಹಿತ ಕೃಪೆ ಅಂತಾರೆ. ಕಾರಣರಹಿತ ಅಂದರೆ ಅದಕ್ಕೆ ಯಾವ ಕಾರಣ ಕೊಡೋಕ್ಕಾಗಲ್ಲ. ಯಾಕೆ ಭಗವಂತ ನಮಗೆ ಕೃಪೆಯನ್ನು ಕೊಡ್ತಾನೆ? ನಾವು ಎಷ್ಟು ಜನ್ಮಾಂತರಗಳಿಂದ ಅವನನ್ನು ದೂರ ಇಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಆದರೂ ಕೂಡ ಅವನು ನಮಗೆ ಕೃಪೆಯನ್ನು ಕೊಡ್ತಾನಲ್ಲ, ಅದಕ್ಕೆ ಕಾರಣನೇ ಇಲ್ಲ. ಅದಕ್ಕೆ ಕಾರಣರಹಿತ ಕೃಪೆ ಅಂತಾರೆ. ಜೀವಿಗಳು ಅಪೇಕ್ಷೆ ಪಡೋಕ್ಕಿಂತ ಹೆಚ್ಚು ಕೃಪೆಯನ್ನು ಭಗವಂತ ತೋರಿಸ್ತಾನಂತೆ. ಹಾಗಾಗಿ ಅವನು ಪ್ರಕಟ ಆಗ್ತಾನೆ. ಧರ್ಮ ಸಂಸ್ಥಾಪನೆಗೋಸ್ಕರ ಅಲ್ಲ, ನಿಜವಾದ ಧರ್ಮ ಸಂಸ್ಥಾಪನೆಗೋಸ್ಕರ, ಅಂದರೆ ಭಕ್ತಿ ಸೇವೆಯನ್ನು ಸ್ಥಾಪನೆ ಮಾಡೋಕ್ಕೋಸ್ಕರ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಅದು ನಿಜವಾದ ಧರ್ಮ, ಪರಮಧರ್ಮ. ಪರೋ ಧರ್ಮೋ ಯಥೋ ಭಕ್ತಿರಧೋಕ್ಷಜೆ. ಪರಧರ್ಮ ಅದು ಅತ್ಯುತ್ಕೃಷ್ಟವಾದ ಧರ್ಮ, ಭಕ್ತಿ ಸೇವೆ. ಆ ಭಕ್ತಿ ಸೇವೆಯನ್ನು, ನಮ್ಮ ಭಕ್ತಿ ಸೇವೆ ಮಾರ್ಗವನ್ನು ಕೊಟ್ಟಿರೋದು ಕೂಡ ಭಗವಂತನ ಕೃಪೆ. ನವವಿಧ ಭಕ್ತಿಯಲ್ಲಿ ಯಾವುದೇ ಒಂದು ಮಾರ್ಗದಲ್ಲಿ, ಯಾವುದೇ ಒಂದು ಅಂಗದಲ್ಲಿ ನಾವು ತೊಡಗಿದ್ರೂ ಕೂಡ ಈ ಅಜ್ಞಾನದಿಂದ ಹೊರಗಡೆ ಬರೋಕ್ಕೆ ಸಾಧ್ಯವಾಗತ್ತೆ. ಮತ್ತು ಕಷ್ಟ ಕ್ಲೇಶಗಳ ಈ ಜೀವನದಿಂದ ಮುಕ್ತಿಯನ್ನು ಪಡ್ಕೊಳ್ಬೋದು. ಕಷ್ಟ ಕ್ಲೇಶಗಳಿಂದ ಹೊರಗಡೆ ಬರೋದು ನಿಜವಲ್ಲ ಅಷ್ಟೊಂದು ಕಷ್ಟದ ವಿಷಯ ಅಲ್ಲ ಭಕ್ತಿಯಲ್ಲಿ ತೊಡಗಿರೋರಿಗೆ. ಅದ್ರ ಪಾಡಿಗೆ ಅದು ಆಗೋಗುತ್ತೆ ಸೈಡಲ್ಲಿ. ಯಾಕಂದರೆ ಕರ್ಮಾಣಿ ನಿರ್ದಹತಿಗಿಂತು ಚ ಭಕ್ತಿ ಬಾಜಾಂ. ದೀಕ್ಷೆ ಕಾಲೇ ಭಕ್ತಕರೇ ಆತ್ಮ ಸಮರ್ಪಣೆ. ಆವಾಗ ಭಕ್ತ ದೀಕ್ಷೆ ಸಮಯದಲ್ಲಿ ತನ್ನನ್ನು ತಾನು ಗುರುಗಳಿಗೆ ಅರ್ಪಿಸ್ಕೊಂಡು ಬಿಡ್ತಾನೆ. ಅಂದರೆ ತನ್ನ ಸ್ವಾತಂತ್ರ್ಯವನ್ನು ಯಾವಾಗ ಕಳ್ಕೊಂಡು, ಅಥವಾ ಸ್ವಾತಂತ್ರ್ಯವನ್ನು ಗುರುಗಳ ಕೈಯಲ್ಲಿ ಒಪ್ಪಿಸ್ಬಿಟ್ಟು ಜೀವನವನ್ನು ಪ್ರಾರಂಭ ಮಾಡ್ತಾನೋ, ಆಗ ಅವನ ಎಲ್ಲ ಕರ್ಮಫಲ ನಾಶ ಆಯಿತು. ಯಾಕಂದರೆ ಅವನು ಶರಣಾಗತನಾಗಿದ್ದಾನೆ. ಕರ್ಮಫಲ ನಾಶ ಆದಮೇಲೆ ಕಷ್ಟ ಪಡೋದಕ್ಕೆ ಕಾರಣ ಇಲ್ಲ. ಯಾಕಂದರೆ ಎಲ್ಲ ಕರ್ಮಫಲ ನಾಶ ಆಯ್ತಲ್ಲ. ಹಾಗಾಗಿ ಮತ್ತು ವಿಶೇಷವಾಗಿ ಕಲಿಯುಗದಲ್ಲಿ ಕೃಷ್ಣ ಚೈತನ್ಯ ಮಹಾಪ್ರಭುವಾಗಿ ಬಂದು ವಿಶೇಷ ಕೃಪೆಯನ್ನು ಕೊಟ್ಟರು. ಚೈತನ್ಯ ಮಹಾಪ್ರಭುಗಳ ಕೃಪೆ, ಪ್ರಬೋಧಾನಂದ ಸರಸ್ವತಿ ಹೇಳ್ತಾರೆ ನಿಮಗೆ, ಅಲ್ಲ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅನ್ಸುತ್ತೆ, ನಿಮಗೆ ನಿಜವಾಗ್ಲೂ ಚೈತನ್ಯ ಮಹಾಪ್ರಭುಗಳ ಕೃಪೆ ಏನು ಅಂತ ತಿಳ್ಕೊಬೇಕಂದ್ರೆ ಸ್ವಲ್ಪ ತರ್ಕವನ್ನು ಉಪಯೋಗಿಸಿ ಅವರ ಕೃಪೆಗೆ ಸಂಬಂಧಿತವಾಗಿ ತರ್ಕವನ್ನು ಉಪಯೋಗಿಸಿದ್ರೆ ಏನು ಗೊತ್ತಾಗತ್ತೆ? ಏನು ಅಂದರೆ ಮೊಟ್ಟ ಮೊದಲಿಗೆ ಅವರು ಎಲ್ಲಕ್ಕಿಂತ ಉತ್ಕೃಷ್ಟವಾದ ಕೃಪೆಯನ್ನು ಕೊಡ್ತಾ ಇದ್ದಾರೆ. ಪ್ರೇಮ ಪುಮಾರ್ತೋ ಮಹಾನ್, ಪ್ರೇಮ ಈ ಮಾಧುರ್ಯ ರಸವನ್ನು ಕೊಡ್ತಾ ಇದ್ದಾರೆ. ಎರಡನೇದು ಯಾವ ಪಾತ್ರ ಅಪಾತ್ರನಾದೇಕೆ, ಯಾರು ಯೋಗ್ಯರು ಅಯೋಗ್ಯರು ಇದನ್ನು ನೋಡದೆ ಎಲ್ಲರಿಗೂ ವಿತರಣೆ ಮಾಡ್ತಾ ಇದ್ದಾರೆ. ಇಂತಹ ಕೃಪೆ ನಮೋ ಮಹಾವದಾನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ. ಹಾಗಾಗಿ ಇಂತಹ ಕೃಪೆ ಬೇರೆ ಯಾವ ಭಗವಂತನ ರೂಪವೂ ಕೂಡ ಪ್ರದರ್ಶಿಸಿಲ್ಲ, ಕೃಷ್ಣನೂ ಕೊಟ್ಟಿಲ್ಲ. ನೋಡಿ, ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋದು ಸರ್ವಧರ್ಮ ಪರಿತ್ಯಜ್ಯ ಮಾಮೇಕಂ ಶರಣಂ. ಎಲ್ಲ ಬಿಟ್ಟು ಬಂದರೆ ನಾನು ಸ್ವೀಕಾರ ಮಾಡ್ತೀನಿ. ಯಾರೆಲ್ಲ ಬಿಟ್ಟು ಬರೋಕ್ಕೆ ಸಿದ್ಧರಾಗಿದ್ದಾರೆ?
ಅದಕ್ಕೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಯಾರೇ ದೇಕೋತಾಯೋ ಶ್ಲೋಕ ಮಾಡ್ತೀವಿ. ನಿಮ್ಮ ಸ್ವಸ್ಥಾನದಲ್ಲಿ ಇದ್ಕೊಂಡು ನೀವು ಭಕ್ತಿಯನ್ನು ಮಾಡಿ. ಸ್ಥಾನೇ ಸ್ಥಿತ ಸ್ತುತಿಕತಾ ಅಂತ ಹನುಮಾನ್ ಮನೋಭಿ. ಸ್ಥಾನೇ ಸ್ಥಿತ, ನೀವು ಯಾವ ಸ್ಥಿತಿಯಲ್ಲಿದ್ದೀರೋ ಜೀವನದಲ್ಲಿ, ಗೃಹಸ್ಥರೋ, ಬ್ರಹ್ಮಚಾರಿನೋ, ಪುರುಷನೋ, ಸ್ತ್ರೀನೋ, ಏನೇ ಆಗಿರಲಿ, ನೀವಿರೋ ಪರಿಸ್ಥಿತಿಯಲ್ಲಿ ನೀವು ಇದ್ದುಕೊಂಡು ಭಕ್ತಿಯನ್ನು ಮಾಡಿ. ಯಾವ ಒಂದು ವೈದಿಕ ಮಾರ್ಗವನ್ನು, ನಿಯಮಗಳನ್ನು, ಅದನ್ನು ಪಾಲನೆ ಮಾಡೋಕ್ಕೆ ಮಾಡೋ ಅವಶ್ಯಕತೆ ಇಲ್ಲ. ಭಕ್ತಿಯನ್ನು ಮಾಡಿದ್ರೆ ಸಾಕು. ಅಂದರೆ ಭಕ್ತಿಯನ್ನು ಸರಿಯಾಗಿ ಮಾಡಬೇಕು. ಚೈತನ್ಯ ಮಹಾಪ್ರಭುಗಳು ಬಹಳ ಸ್ಟ್ರಿಕ್ಟ್ ಆಗಿದ್ದರು. ಅದನ್ನು ನಾವು ನೋಡ್ತೀವಿ. ಅವರ ಶಿಷ್ಯಂದ್ರು ತಪ್ಪು ಮಾಡಿದ್ರೆ ಅವರು ಬಹಳ ಛೋಟ ಹರಿದಾಸ್ ಅವರಿಗೆ ಬಹಿಷ್ಕಾರನೇ ಹಾಕ್ಬಿಡ್ತಾರೆ, ಬರಲೇಬೇಡ ನೀನು ನನ್ನ ಹತ್ರ ಅಂತ. ಕೃಪೆಯನ್ನು ನೀಡ್ತಾ ಇದ್ದಾರೆ. ಒಂದು ಕಡೆ ಕೃಪೆಯನ್ನು ನೀಡ್ತಾ ಇರೋದು ಮುಖ್ಯವಾದದ್ದು. ಅಂದರೆ ಭಕ್ತಿಯ ಮಾರ್ಗವನ್ನು ನಮ್ಗೆ ಕೊಡ್ತಾ ಇರೋದು ಮಹಾಕೃಪೆ. ಆ ಮಹಾಕೃಪೆಯನ್ನು ನಾವು ಸ್ವೀಕಾರ ಮಾಡೋಕ್ಕೆ ಸಾಧ್ಯವಾಗೋದು ಯಾವಾಗ ನಾವು ನಿಯಮ ನಿಬಂಧನೆಗಳನ್ನು ಪಾಲನೆ ಮಾಡ್ತೀವೋ ಆವಾಗ ನಿಜವಾಗ್ಲೂ ನಾವು ಕೃಪೆಯನ್ನು ಸ್ವೀಕಾರ ಮಾಡ್ತಾ ಇದೀವಿ. ಸಾಮಾನ್ಯವಾಗಿ ಭಕ್ತರು ಒಂದೊಂದು ಸತಿ ಕೃಪೆ ಕೊಡಿ ಅಂತ ಮಹಾವೈಷ್ಣವರಿಂದ ಓಡ್ತಾ ಇರ್ತಾರೆ. ಮಹಾವೈಷ್ಣವರ ಕೃಪೆ ಅಂದ್ರೇನು? ಅವರ ಆದೇಶಗಳನ್ನು, ಉಪದೇಶಗಳನ್ನು ಪಾಲನೆ ಮಾಡೋದು, ಅದೇ ಮಹಾಕೃಪೆ. ಅವ್ರು ಹೇಳ್ತಾ ಇರೋದನ್ನು ಪಾಲನೆ ಮಾಡೋದ್ರಿಂದಲೇ ನಮಗೆ ಭಗವಂತನಿಂದ ಕೃಪೆ ಸಿಗುತ್ತೆ. ನನ್ನ ಭಕ್ತ ಹೇಳ್ತಾ ಇರೋದನ್ನು ಪಾಲನೆ ಮಾಡ್ತಾ ಇದಾರಲ್ಲಿ ಇವರು, ಸರಿ, ಇವರು ಕೃಪೆ ಕೊಡ್ತೀನಿ. ಆದರೆ ಚೈತನ್ಯ ಮಹಾಪ್ರಭುಗಳು ಕೊಟ್ಟಿರೋ ಮಾರ್ಗ ನಮಗೆ ಅದರ ಬೆಲೆ ಗೊತ್ತಾಗ್ತಾ ಇಲ್ಲ. ಬೇರೆ ಯಾವ್ದಾದ್ರು ಯುಗದಲ್ಲಿ ಇದ್ದಿದ್ರೆ ನಮಗೆ ಗೊತ್ತಾಗೋದು ಎಷ್ಟು ಕಷ್ಟ ಭಕ್ತಿಯ ನಮ್ಮ ಭಗವಂತನೆಡೆಗಿನ ನಮ್ಮ ಪ್ರಯಾಣದಲ್ಲಿ ಮುಂದುವರಿಯೋದು ಎಷ್ಟು ಕಷ್ಟ ಅಂತ ನಮಗೆ ಗೊತ್ತಾಗೋದು. ಅದರ ನಮಗೆ ಅಂದಾಜು ಇಲ್ಲ ಇವತ್ತು. ಸರಳವಾಗಿ ನಾವು ಅರ್ಥ ಮಾಡ್ಕೋಬೇಕಂದ್ರೆ, ಒಂದು ಸತ್ಯಯುಗದಲ್ಲಿ 60% ಜೀವನ ಧ್ಯಾನದ ಪ್ರಕ್ರಿಯೆ. ಆವಾಗಿನ ಪರಿಪೂರ್ಣತೆ ಮಾರ್ಗ ಧ್ಯಾನ. 60% ಜೀವನ ಆ ಒಂದು ಪರಿಪೂರ್ಣತೆಯ ಮಾರ್ಗಕ್ಕೆ ಮುಡಿಪಾಗಿಟ್ಟಾಗ ಅದು ಸಾಧ್ಯವಾಗುತ್ತೆ. ಇವಾಗ ನಾವು ಎಷ್ಟು ಇಡ್ತೀವಿ? 60% ಇಡ್ತೀವ ಜೀವನ? ಇಲ್ಲ, ಯಾರೂ ಇಡ್ತಾ ಇಲ್ಲ. ಕೆಲವರು ಮಾತ್ರ ಸನ್ಯಾಸಿಗಳು, ಬ್ರಹ್ಮಚಾರಿಗಳು, ಅವ್ರು ಬಿಟ್ಟರೆ ಹೆಚ್ಚು ಕಡಿಮೆ ಬೇರೆ ಎಲ್ಲರೂ ಕೂಡ ಎಷ್ಟು ಜೀವನದಲ್ಲಿ ಸುಮಾರು ಒಂದು ಹೆಚ್ಚು ಕಡಿಮೆ ಜನ 20-25 ವರ್ಷಕ್ಕಿಂತ ಮುಂಚೆ ಅವ್ರಿಗೆ 25 ವರ್ಷ ಆಗೋಕ್ಕಿಂತ ಮುಂಚೆ ಅವ್ರ ಭಕ್ತಿಗೆ ಬಂದೇ ಇರಲ್ಲ. 25-30 ಅಂದರೆ ಆಗೋಯ್ತಲ್ಲ. 100 ವರ್ಷ ಇರ್ತೀವಿ ಅಂದ್ರೂ 70 ವರ್ಷ ಉಳಿದಿದೆ. 70 ವರ್ಷದಲ್ಲಿ ಒಂದು 6 ಗಂಟೆ ಕಾಲ ನಾವು ನಿದ್ದೆ ಮಾಡಿದ್ರು ಕೂಡ 25% ಹೊಟ್ಟೋಯ್ತು. 24 ಗಂಟೆನಲ್ಲಿ 6 ಗಂಟೆ ಅಂದರೆ. ಸೊ ಹಾಗಾಗಿ ಅದರಲ್ಲಿ ಉಳಿದಿರೋದೇ ಎಷ್ಟು? ಅರ್ಧ 35, 12 ಅಂದರೆ 37 ವರ್ಷ ಉಳಿದಿದೆ ಅಷ್ಟೇ. 37 ವರ್ಷ 60% ಅಲ್ವಲ್ಲ. ಪ್ರತಿ ಕ್ಷಣ ನಾನು ಭಕ್ತಿ ಮಾಡ್ತೀನಿ ಅಂದ್ರೂ 35% ಅಷ್ಟೇ. 60% ಇಂದಿನ ಕಾಲಗಳಲ್ಲಿ ಅಷ್ಟೊಂದು ಮಾಡಬೇಕಾಯ್ತು ಭಕ್ತಿ. ಈಗ ಅಷ್ಟು ಮಾಡದೇ ಇದ್ರೂ ಕೂಡ ನಾವು ಪರಿಪೂರ್ಣತೆಯನ್ನು ಪಡ್ಕೋಬೋದು. ಅದು ಚೈತನ್ಯ ಮಹಾಪ್ರಭುಗಳ ವಿಶೇಷ ಕೃಪೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. 36. ಶೃಣ್ವಂತಿ ಗಾಯಂತಿ ಗೃಣಂತ ಭೀಕ್ಷಣಶಃ ಸ್ಮರಂತಿ ನಂದಂತಿ ತವೇ ಹಿತಂ ಜನಾಃ ತಯೇವ ಪಶ್ಯಂತ್ಯ ಚಿರೇಣ ತಾವಕಂ ಭವಪ್ರವಾಹೋ ಪರಮಂ ಪದಾಂಬುಜಂ. ಅದ್ಭುತವಾದ ಶ್ಲೋಕ. ಶೃಣ್ವಂತಿ ಗಾಯಂತಿ ಗೃಣಂತಿ ಅಭೀಕ್ಷ್ಣಶಃ. ಅಭೀಕ್ಷ್ಣಶಃ ಅಂದರೆ ಸತತವಾಗಿ. ಯಾರು ಸತತವಾಗಿ ಶ್ರವಣ, ಕೀರ್ತನ, ಜಪ ನಲ್ಲಿ ತೊಡಗ್ತಾರೋ, ಅಥವಾ ಬೇರೆಯವರು ಈ ರೀತಿ ತೊಡಗ್ತಾ ಇದ್ದಾರಂತ ಯಾರಿಗೆ ಆನಂದವಾಗುತ್ತೋ, ನಾವು ಮಾಡ್ತಾ ಇಲ್ಲದೆ ಇರ್ಬೋದು, ಇವ್ರು ನೋಡಿ ಎಷ್ಟು ಚೆನ್ನಾಗಿ ಭಕ್ತಿ ಮಾಡ್ತಾರೆ ಅಂತ ನಾವು ಅದರಿಂದ ಆನಂದ ಪಟ್ಟರೂ ಕೂಡ ಖಂಡಿತವಾಗಿ ಭಗವಂತನ ಪಾದ ಪದ್ಮಗಳನ್ನು ನಾವು ನೋಡ್ತೀವಂತೆ.
ಭಗವಂತನ ಪಾದಪದ್ಮ ಮಾತ್ರ ನಮಗೆ ಈ ಭವ ಸಾಗರದಲ್ಲಿ ಭವ ರೋಗದಿಂದ ಹೊರಗಡೆ ಪಾರು ಮಾಡೋಕ್ಕೆ ಇರೋ ಸಾಧ್ಯತೆ. ಸೊ ನಾವು ಒಂದು ವಿಷಯ ತಿಳ್ಕೊಬೇಕು, ನಾವು ಭಕ್ತಿಯನ್ನು ಚೆನ್ನಾಗಿ ಮಾಡ್ತಾ ಇದ್ದೀವೋ ಆಗ್ತಾ ಇದೀವೋ ಇಲ್ವೋ ಅದೊಂದು, ಆ ಪ್ರಯತ್ನ ಸತತವಾಗಿ ನಡೀತಾ ಇರ್ಬೇಕು. ಆದರೆ ಬೇರೆಯವರ ಭಕ್ತಿಯನ್ನು ನೋಡಿ ನಾವು ಆನಂದವನ್ನು ಪಡಬೇಕು. ಬೇರೆಯವರ ಭಕ್ತಿಯನ್ನು ನೋಡಿ ಆನಂದವನ್ನು ಪಡಬೇಕು. ಓ ಎಷ್ಟು ಚೆನ್ನಾಗಿ ಭಕ್ತಿ ಮಾಡ್ತಾ ಇದ್ದೀವಿ ಅಂದರೆ ಆವಾಗ ನಮ್ಗೆ ನೋವು ಆಗ್ಬೋದು, ಓ ನಾನು ಮಾಡ್ತಾ ಇಲ್ವಲ್ಲ, ನಾನು ಮಾಡಬೇಕು ಅನ್ನೋ ಉತ್ತೇಜನೆ, ಒಂದು ಪ್ರೇರಣೆ ಬರಬೇಕು. ಅರೆ ಅಯ್ಯೋ ಅವ್ರು ಯಾಕೆ ಮಾಡ್ತಾ ಇದ್ದಾರೆ, ಅವ್ರನ್ನೇ ಸ್ವಲ್ಪ ಇಳಿಸೋಣ ಕೆಳಗಡೆ, ಅಥವಾ ಅವ್ರೇನು ಮಾಡ್ತಾ ಇಲ್ಲ, ಸುಮ್ಮನೆ ಶೋ ಆಫ್ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಆನಂದವನ್ನು ಪಡಬೇಕು. ಎಷ್ಟು ಚೆನ್ನಾಗಿ ಭಕ್ತಿ ಮಾಡ್ತಾರೆ. ನಮ್ಮ ಸಂಘದಲ್ಲಿ ಈ ಚಿಕ್ಕ ಅಂದರೆ ನಮ್ಮ ಲೆಕ್ಕಾಚಾರದಲ್ಲಿ ಚಿಕ್ಕವರು, 19 ವರ್ಷ 20 ವರ್ಷ ಇಷ್ಟು ವಯಸ್ಸಿರೋ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಭಕ್ತಿಯನ್ನು ಮಾಡ್ತಾರೆ. ಇನ್ನೂ ಚಿಕ್ಕ ವಯಸ್ಸಿನವರು ಇನ್ನೂ ಮಾಡ್ತಾರೆ, ಇನ್ನೂ ಚಿಕ್ಕವ್ರ ವಯಸ್ಸಿನವರು ಮಾಡ್ತಾರೆ. ಅವನ್ನೆಲ್ಲ ನೋಡಿದಾಗ ನಮ್ಗೆ ಆನಂದ ಆಗುತ್ತೆ. ಅಯ್ಯೋ ಈ ವಯಸ್ಸಿನಲ್ಲಿ ನಮಗೆ ಭಕ್ತಿ ಈ ಗೊತ್ತಿರಲಿಲ್ಲ. 19-20 ವರ್ಷದಲ್ಲೂ ಗೊತ್ತಿರಲಿಲ್ಲ. ಸೊ ಆನಂದ ಆಗುತ್ತೆ ಅವ್ರನ್ನೆಲ್ಲ ನೋಡಿದ್ರೆ. ಮಕ್ಕಳು ಎಷ್ಟು ಚೆನ್ನಾಗಿ ಎಷ್ಟು ಭಕ್ತಿ ಇದೆ, ಎಷ್ಟು ಪ್ರೀತಿ ಇದೆ ಕೃಷ್ಣನ್ ಕಂಡ್ರೆ. ಸೊ ಆನಂದ ಆಗಬೇಕು. ಇನ್ನೂ ಸ್ವಲ್ಪ ಅಷ್ಟು ಚಿಕ್ಕವರಾಗಿಲ್ಲದೆ ಇರ್ಬೋದು, ಸ್ವಲ್ಪ ಇನ್ನೂ ಸ್ವಲ್ಪ ಹೆಚ್ಚು ವಯಸ್ಸಾಗಿದ್ರೂ ಕೂಡ ಬಹಳ ಅತ್ಯುತ್ಕೃಷ್ಟವಾದ ಭಕ್ತಿಯನ್ನು ಮಾಡ್ತಾರೆ, ಜಪವನ್ನು ಮಾಡ್ತಾರೆ, ಸಮರ್ಪಣಾ ಭಾವ ಇದೆ, ಶ್ರದ್ಧೆ ಇದೆ, ಅವಲಂಬನೆ ಇದೆ, ಎಲ್ಲವೂ ಇದೆ. ಇನ್ನೂ ಭಕ್ತರಿದ್ದಾರೆ, ಅವರು ಭಗವಂತನಿಂದ ಆಗಲೇ ವಿರಹವನ್ನು ಅನುಭವಿಸ್ತಾ ಇದ್ದಾರೆ. ಎಂತಹ ಅತ್ಯದ್ಭುತವಾದ ಭಕ್ತರು. ಇವರ ಭಕ್ತಿ ಎಲ್ಲ ನೋಡಿದಾಗ ನಮಗೆ ಅತ್ಯಾನಂದವಾಗತ್ತೆ. ಅತ್ಯಾನಂದವಾಗುತ್ತೆ. ಇನ್ನೊಂದು ಕಡೆ ಥರ ದುಃಖನೂ ಆಗುತ್ತೆ. ದುಃಖ, ಯೋಚನೆ, ಅಯ್ಯೋ ಇದೇನಪ್ಪ ಇದು, ಇಂತಹ ಶ್ರೇಷ್ಠ ಭಕ್ತರಿಗೆ ಹೆಂಗೆ ಯಾವ ರೀತಿಯಲ್ಲಿ ಮಾರ್ಗದರ್ಶನ ಕೊಡೋಕ್ಕಾಗತ್ತೆ? ಯಾಕಂದರೆ ಅವರು ನಮ್ಮನ್ನು ಅವ್ರಿಗಿಂತ ಶ್ರೇಷ್ಠ ಅಂತ ಪರಿಗಣಿಸ್ತಾರೆ, ಆದರೆ ಯಾವ ರೀತಿಯಲ್ಲಿ ಶ್ರೇಷ್ಠ ಅನ್ನೋದು ಅರ್ಥವಾಗೋದಿಲ್ಲ. ಸೊ ಆನಂದ ಪಡಬೇಕು. ಇನ್ನೊಬ್ಬರು ಭಕ್ತಿಯನ್ನು ಚೆನ್ನಾಗಿ ಮಾಡ್ತಾ ಇದ್ರೆ ಅದನ್ನು ನೋಡಿ ಆನಂದ ಪಡಬೇಕು. ಒಂದೊಂದ್ಸತಿ ನಮ್ಮಂಥ ಪತಿತರಿರ್ತಾರೆ, ಅವರು ಇನ್ನೊಬ್ಬರು ಚೆನ್ನಾಗಿ ಭಕ್ತಿಯನ್ನು ಮಾಡೋದು ನೋಡಿ ಅಸೂಯೆ ಪಡ್ತೀವಿ ಅಲ್ವಾ? ಇಲ್ಲ, ಆದರೆ ಈ ರೀತಿಯಲ್ಲಿ ನಾವೇ ಸತತವಾಗಿ ಇನ್ನೊಂದು ವಿಷಯ ಇಲ್ಲಿ ಈ ಶ್ಲೋಕದಲ್ಲಿ ಸತತವಾಗಿ ಮಾಡಬೇಕು. ಶ್ರವಣ, ಕೀರ್ತನ, ಜಪ ಸತತವಾಗಿ ಅಂದರೆ ಪ್ರಾರಂಭದಲ್ಲಿ ಪ್ರತಿನಿತ್ಯ ಒಂದು ನಿರ್ದಿಷ್ಟ ಸಮಯ, ಇಷ್ಟು ಸಮಯ ಪ್ರತಿನಿತ್ಯ ನಾನು ಮಾಡ್ತೀನಿ. ಆಮೇಲೆ ಪ್ರಗತಿ ಸಾಧಿಸ್ತಾ ಅದು ಪ್ರತಿನಿತ್ಯ ಆಗೋಗುತ್ತೆ. ಬೇರೆ ಏನು ಮಾಡಬೇಕು ಅನ್ನೋ ಮನಸ್ಸು ಬರಲ್ಲ. ಪ್ರಭುಪಾದರ ತಾತ್ಪರ್ಯದಲ್ಲಿ ಬರೀತಾರೆ, ಕೃಷ್ಣನನ್ನು ನಮ್ಮ ಬದ್ಧ ದೃಷ್ಟಿಯಿಂದ, ನಮ್ಮ ದೃಷ್ಟಿ ಇವಾಗ ಬದ್ಧ ಸ್ಥಿತಿಯಲ್ಲಿದೆ. ಅಂದರೆ ದೇಹಭಾವದಲ್ಲಿದ್ದೀವಿ ನಾವು. ದೇಹಭಾವದಲ್ಲಿ ಇದ್ಕೊಂಡು ನಾವು ಕೃಷ್ಣನನ್ನು ನೋಡೋಕ್ಕಾಗಲ್ಲ. ನಾವೇನು ಮಾಡಬೇಕು? ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸಬೇಕು. ಕೃಷ್ಣ ಇಲ್ಲಿ ತಾನೇ ಇದ್ದಾಗ, ಸ್ವಯಂ ಕೃಷ್ಣ, ಎಲ್ಲರೂ ಅವನನ್ನು ದೇವೋತ್ತಮ ಪರಮ ಪುರುಷ ಅಂತ ನೋಡಲಿಲ್ಲ. ಕೃಷ್ಣ ಅಂತ ನೋಡಿದ್ರು, ದೇವೋತ್ತಮ ಪರಮ ಪುರುಷ ಅಂತ ನೋಡಲಿಲ್ಲ. ಜರಾಸಂಧ, ಶಿಶುಪಾಲ, ಕಂಸ, ಅವ್ರಿಗೆ ಗೊತ್ತಾಗಲಿಲ್ಲ ಕೃಷ್ಣ. ಮತ್ತು ಅವನ ಉಪಸ್ಥಿತಿಯನ್ನು ಅವರು ಗುರುತಿಸ್ಲಿಲ್ಲ. ಹಾಗಾಗಿ ಭಗವಂತ ಸುಮ್ಮನೆ ನಮ್ಮ ಕಣ್ಣು ಮುಂದೆ ಇರೋದ್ರಿಂದ ನಾವು ಅವನನ್ನು ನೋಡ್ತೀವಿ ಅಂತಲ್ಲ. ನಮಗೆ ನೋಡೋದಕ್ಕೆ ಯೋಗ್ಯವಾದ ದೃಷ್ಟಿ ಬೇಕು. ಆ ದೃಷ್ಟಿ ಹೇಗೆ ಸಿಗುತ್ತೆ? ಭಕ್ತಿಯಿಂದ ಮಾತ್ರ. ಇವಾಗ ಭಗವದ್ಗೀತೆ ಪ್ರಭುಪಾದರು ಬರೀತಾರೆ, ಭಗವದ್ಗೀತೆಯನ್ನು ಬೇಕಾದಷ್ಟು ಜನ ಶ್ರವಣ ಕೀರ್ತನದಲ್ಲಿ ತೊಡಗಿರ್ತಾರೆ. ಆದರೆ ಅಂಥವರು ಭಗವಂತನನ್ನು ಮುಖಾಮುಖಿ ನೋಡೋಕ್ಕಾಗೋದಿಲ್ಲ. ಯಾಕೆ? ಇಲ್ಲಿ ಪ್ರಭುಪಾದರು ಬರೀತಾ ಇದ್ದಾರೆ, ಶ್ರವಣ ಎಲ್ಲಕ್ಕಿಂತ ಮುಖ್ಯವಾದದ್ದು. ಸರಿಯಾದ ಮೂಲಗಳಿಂದ ಶ್ರವಣ ಮಾಡಿದ್ರೆ ಅದು ಬಹಳ ಬೇಗ ಪ್ರಭಾವವನ್ನು ಬೀರುತ್ತಂತೆ.
ಸರಿಯಾದ ಮೂಲಗಳಿಂದ ಶ್ರವಣ ಮಾಡಿದ್ರೆ ಅದು ನಮ್ಮ ಮೇಲೆ ಬಹಳ ಬೇಗ ಪ್ರಭಾವವನ್ನು ಬೀರುತ್ತೆ. ನಮಗೆ ಸರಿಯಾಗಿರೋ ಮಾರ್ಗ ಅಂದರೆ ಪ್ರಭುಪಾದರ ಪುಸ್ತಕಗಳು. ಪ್ರಭುಪಾದರ ಪುಸ್ತಕಗಳನ್ನು ನಾವು ಸರಿಯಾಗಿ ಅಧ್ಯಯನ ಮಾಡಿದ್ರೆ ಅದು ನಮ್ಮ ಮೇಲೆ ಬಹಳ ಬೇಗ ಪ್ರಭಾವವನ್ನು ಬೀರುತ್ತೆ. ಆದರೆ ಪ್ರಭುಪಾದರ ಪುಸ್ತಕಗಳನ್ನು ಓದೋದು ಕೂಡ ಒಂದು ಕಲೆ. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ನಾವು ಓದ್ತಿರುವಾಗ ನನಗೆ ಏನು ಬೇಕೋ ಅದರಿಂದ ನಾನು ಅದನ್ನು ಕಂಡ್ಕೋತೀನಿ, ಅದನ್ನು ನೋಡ್ತೀನಿ. ನಾನು ಅದರಲ್ಲಿ ಈ ರೀತಿ ಇದೆ, ಆ ರೀತಿ ಇದೆ ಅಂತ. ಆದರೆ ಏನಿದೆಯೋ ಅದನ್ನು ನೋಡಲ್ಲ. ಏನಿದೆಯೋ ಅದನ್ನು ನೋಡೋಕ್ಕೆ ಶುರು ಮಾಡಬೇಕು ಯಥಾರ್ಥವಾಗಿ. ಇನ್ನು ಬೇರೆಯವರು ಪಾಪ ದುರಾದೃಷ್ಟವಂತರು, ಅವರು ಪ್ರಭುಪಾದರ ಸಂಪರ್ಕಕ್ಕೆ ಬಂದಿಲ್ಲ. ಯಾರೋ ಮೋಸಗಾರರಿಂದ ಶ್ರವಣ ಮಾಡ್ತಾ ಇದ್ದಾರೆ, ಏನೋ ಕತೆ ಹೇಳ್ತಾರೆ ಅವರು, ಅದೇ ಸರಿ, ಅದೇ ನಿಜ ಅಂದ್ಕೊಂಡು ಅದನ್ನೇ ಕೇಳ್ತಾರೆ. ಯಾರು ಅಧಿಕೃತ ವೈಷ್ಣವ ಪರಂಪರೆ ಮಾರ್ಗದಲ್ಲಿ ಭಕ್ತಿ ಸೇವೆಯನ್ನು ಮಾಡ್ತಾ ಇಲ್ಲೋ ಅವರಿಂದ ಶ್ರವಣ ಮಾಡೋದು ಸುಮ್ಮನೆ ಸಮಯ ವ್ಯರ್ಥತೆ. ಯಾಕೆ ಅಂದರೆ ಅವ್ರಿಗೆ ತಮಗೆ ಬೇಕಾಗಿರೋ ರೀತಿಯಲ್ಲಿ ಶಾಸ್ತ್ರಕ್ಕೆ ವ್ಯಾಖ್ಯಾನ ನೀಡ್ತಾರೆ. ಹಾಗಾಗಿ ನಾವು ಸುಮ್ಮನೆ ಯಾರಂದರೆ ಅವರಿಂದ ನಾವು ಶ್ರವಣ ಮಾಡಬಾರ್ದು. ಇಂಟರ್ನೆಟ್ಟಲ್ಲಿ ಇದ್ದಾರೆ, ಅವ್ರಿಗೆ ಇಷ್ಟೊಂದು ಜನ ಫಾಲೋವರ್ಸ್ ಇದ್ದಾರೆ, ಹಾಗಾಗಿ ನಾನು ಶ್ರವಣ ಮಾಡ್ತೀನಿ. ಫಾಲೋವರ್ಸ್ ಎಲ್ಲ ಮುಟ್ಟಾಡ್ರು, ನಾನು ಮುಟ್ಟಾಲ ಆಗ್ತೀನಿ. ಯೋಗ್ಯ ವ್ಯಕ್ತಿಯಿಂದ ಶ್ರವಣ ಮಾಡಬೇಕು, ಪ್ರಭುಪಾದರಿಂದ ಶ್ರವಣ ಮಾಡಬೇಕು, ಪ್ರಭುಪಾದ ಪುಸ್ತಕಗಳನ್ನು ಓದಬೇಕು. ಯಾವಾಗ ಈ ಶ್ರವಣ ಪ್ರಕ್ರಿಯೆ ಪರಿಪೂರ್ಣವಾಗಿರುತ್ತೋ ಭಕ್ತಿಯ ಪರಿಪೂರ್ಣತೆಯನ್ನು ಪಡ್ಕೊಂಡ್ಬಿಡ್ತೀವಿ ನಾವು. ಯಾರು ಶ್ರವಣದಲ್ಲಿ ಯಾರಿಗೆ ಆಸಕ್ತಿ ಇರೋಲ್ಲ, ನಾವು ನೋಡ್ತೀವಿ ಅಷ್ಟೊಂದು ಪ್ರವಚನದಲ್ಲಿ ಕೂತಿರ್ತಾರೆ, ನಿದ್ದೆ ಮಾಡ್ತಾರೆ. ಅಂಥವ್ರಿಗೆ ದೇವರೇ ಗತಿ ಅಂತಾರಲ್ಲ, ದೇವರೇ ಗತಿ ಅಂದರೆ ಅದು ಕಷ್ಟನೇ. ಯಾಕಂದರೆ ದೇವ್ರು ಹೇಳ್ತಾನೆ, ನನ್ನ ಮೇಲೆ ಅವಲಂಬಿತ ಆಗಿದ್ರೆ ನನ್ನ ಬಗ್ಗೆ ಶ್ರವಣ ಮಾಡು. ಇಲ್ಲ, ಅಂಥವ್ರಿಗೆ ಬಹಳ ಕಷ್ಟ. ಶ್ರವಣದಲ್ಲಿ ಆಸಕ್ತಿ ಇರೋರಿಗೆ ಭಕ್ತಿಯಲ್ಲಿ ಪರಿಪೂರ್ಣತೆ ಬಹಳ ಸುಲಭ ಅಂದರೆ ವಿವರಿಸೋಕ್ಕಾಗದೇ ಇರೋ ಅಷ್ಟು ಸುಲಭ. ಮತ್ತು ಪ್ರಭುಪಾದರು ಹೇಳ್ತಾರೆ, ಭಗವಂತನ ಬೇರೆ ಬೇರೆ ಚಟುವಟಿಕೆಗಳಿವೆ, ಅಲೌಕಿಕ ಚಟುವಟಿಕೆಗಳು. ಪ್ರತಿಯೊಂದು ಕೂಡ ಒಂದೊಂದು ಫಲಶ್ರುತಿಯನ್ನು ಹೊಂದಿರುತ್ತೆ. ಶ್ರವಣ ಪ್ರಕ್ರಿಯೆ ಪರಿಪೂರ್ಣವಾಗಿದ್ದರೆ ನಮಗೆ ಆ ಫಲಶ್ರುತಿ ದೊರಕುತ್ತೆ. ಭಾಗವತದಲ್ಲೇ ನೋಡ್ತೀವಿ, ಎಷ್ಟೊಂದು ಪ್ರತಿಯೊಂದು ಸನ್ನಿವೇಶ ಆದಮೇಲೂ ಒಂದು ಫಲಶ್ರುತಿ. ಎಷ್ಟೊಂದು ಭಾಗವತದಲ್ಲಿ 9ನೇ ಸ್ಕಂದದಲ್ಲಿ 9 ಸ್ಕಂದಗಳ ತನಕ ಬೇರೆ ಬೇರೆ ಭಗವಂತನ ಅವತಾರಗಳು, ಅವುಗಳಿಗೆ ಸಂಬಂಧಿತವಾದ ಚಟುವಟಿಕೆಗಳು. 10ನೇ ಸ್ಕಂದದಲ್ಲಿ ವ್ರಜವಾಸಿಗಳ ಚಟುವಟಿಕೆಗಳು, ದ್ವಾರಕಾವಾಸಿಗಳ ಚಟುವಟಿಕೆಗಳು. ಸೊ ಇದೆಲ್ಲವನ್ನು ನಾವು ಶ್ರವಣ ಮಾಡೋದ್ರಿಂದ, ಯೋಗ್ಯ ಮೂಲದಿಂದ ಶ್ರವಣ ಮಾಡಿದ್ರೆ ಅದು ಅದರ ಪ್ರಭಾವವನ್ನು ಬೀರುತ್ತೆ. ಅದು ಪೂರ್ಣ ಪರಿಶುದ್ಧವಾದದ್ದು. ಹಾಗಾಗಿ ಅದರ ಸಂಪರ್ಕಕ್ಕೆ ಬಂದು ನಾವು ಪೂರ್ಣ ಪರಿಶುದ್ಧರಾಗೋಗ್ತೀವಿ. ಆದರೆ ಇದೆಲ್ಲಕ್ಕೂ ಒಂದು ಮಾರ್ಗ ಇದೆ, ಪ್ರಭುಪಾದರು ಕೊಟ್ಟಿದ್ದಾರೆ, ಅದನ್ನು ನಾವು ಪಾಲನೆ ಮಾಡಬೇಕು. ಇವಾಗ ಎಷ್ಟೊಂದು ಜನ ಭಾಗವತ ಸಪ್ತಾಹ ಅಂತ ಮಾಡ್ತಾರೆ. ಭಾಗವತ ಸಪ್ತಾಹ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ, ಆದರೆ ಅವ್ರು ಮಾಡೋ ರೀತಿಯಲ್ಲಿ ತಪ್ಪಿದೆ. ಏನು ನಿಜವಾಗ್ಲೂ ಭಕ್ತಿ ಏನು ಅಂತ ಹೇಳಲ್ಲ, ಅಥವಾ ಭಾಗವತ ಸಪ್ತಾಹ ಆದಮೇಲೆ ಇನ್ನೊಬ್ಬರ ಜೀವನ ಬದಲಾಗಬೇಕು, ಅವರು ಭಕ್ತರಾಗಬೇಕು ಅನ್ನೋ ಉದ್ದೇಶದಿಂದ ಕಥೆಯನ್ನು ಹೇಳಲ್ಲ. ಏನೋ ತಮ್ಮ ತಾವು ಪ್ರಸಿದ್ಧರಾಗಬೇಕು ಅನ್ನೋ ಉದ್ದೇಶದಿಂದ ಏನು ತುಂಬ ಚೆನ್ನಾಗಿ ಮ್ಯೂಸಿಕ್ಕು, ಹಾಡು, ಅದು ಇದು ಎಲ್ಲ ಅದು ಸೇರಿಸಿ ಒಂದು ಒಳ್ಳೆ ಪಿಕ್ಚರ್ ಮಾಡ್ತಾರೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಅದರಿಂದ ಏನು ಪ್ರಯೋಜನ ಇಲ್ಲ. ಭಾಗವತ ಸಪ್ತಾಹ ಮಾಡಿದ್ರೆ ಯಾರು 7 ದಿನ ಶ್ರವಣ ಮಾಡ್ತಾರೋ ಭಾಗವತ, ಅವರು ತಕ್ಷಣ ಎಲ್ಲ ಯೋಚನೆಗಳನ್ನು, ಚಿಂತನೆಗಳನ್ನು ಬಿಟ್ಟು ತಕ್ಷಣ ಭಕ್ತರಾಗಬೇಕು. ಆ ರೀತಿ ಇರಬೇಕು ಭಾಗವತ ಸಪ್ತಾಹ. ನಮಗೆ ಇದರ ಒಂದು ಆಸೆ ಇದೆ, ಈ ರೀತಿ ಕರ್ನಾಟಕದಾದ್ಯಂತ ಮಾಡಬೇಕು ಅಂತ ಭಾಗವತ ಸಪ್ತಾಹ, ಪ್ರಭುಪಾದರ ಪುಸ್ತಕಗಳ ಆಧಾರದ ಮೇಲೆ. ಇದು ಮುಖ್ಯ ಇದು. ಯಾಕಂದರೆ ಜನರಿಗೆ ಹೌದು ಭಗವಂತನ ಬಗ್ಗೆ ಶ್ರವಣ ಮಾಡೋದು ಎಲ್ಲರಿಗೂ ಇಚ್ಛೆ, ಸಂತೋಷವನ್ನು ನೀಡುತ್ತೆ. ಇವಾಗ ನಾವು ಭಗವದ್ಗೀತೆಯ ತತ್ವವನ್ನು ಹೇಳಿದ್ರೆ ಅಯ್ಯೋ ಅಂತಾರೆ, ಭಾಗವತದ ಕಥೆ ಹೇಳಿದ್ರೆ ಎಚ್ಚರವಾಗಿ ಕೂತಿರ್ತಾರೆ. ಓಕೆ, ಭಾಗವತದ ಕಥೆನೇ ಹೇಳೋಣ, ಆದರೆ ಕಥೆಯಲ್ಲಿ ಕೂಡ ಭಗವಂತ
ಈ ಲೀಲೆಗಳನ್ನು ಮಾಡಿದ್ದೇನು ಸುಮ್ಮನೆ ಕಥೆ ಹೇಳೋದಕ್ಕೋಸ್ಕರನ, ಏನು ಬೆಡ್ ಟೈಮ್ ಸ್ಟೋರಿನ ಮಲ್ಕೊಳ್ಳೋವಾಗ ಕೇಳ್ಕೊಂಡು ಮಲ್ಕೊಳ್ಳೋದಕ್ಕೋಸ್ಕರನ? ಇಲ್ಲ, ಕಲಿಯೋದಕ್ಕೋಸ್ಕರ, ನಮಗೆ ತಿಳುವಳಿಕೆಯನ್ನು ನೀಡೋಕ್ಕೋಸ್ಕರ, ಮಾರ್ಗದರ್ಶನ ನೀಡೋಕ್ಕೋಸ್ಕರ ಭಗವಂತ ಇವೆಲ್ಲ ಮಾಡ್ತಾನೆ. ಹಾಗಾಗಿ ಇದನ್ನು ಸರಿಯಾದ ರೀತಿಯಲ್ಲಿ ಸೂಕ್ತವಾಗಿ ಅದರಲ್ಲಿ ಏನು ವಿಷಯ ಇದೋ ಅದನ್ನು ತಿಳ್ಕೊಳ್ಳೋ ಉದ್ದೇಶದಿಂದ ನಾವು ಶ್ರವಣ ಮಾಡಿದ್ರೆ ಯೋಗ್ಯ ಅಧಿಕೃತ ಮಾರ್ಗಗಳಿಂದ ಮಾಧ್ಯಮದಿಂದ ನಾವು ಆವಾಗ ಪ್ರಗತಿಯನ್ನು ಸಾಧಿಸ್ತೀವಿ, ಪರಿಪೂರ್ಣತೆಯನ್ನು ಪಡ್ಕೋತೀವಿ. ಕೆಲವರು ಹೇಳ್ತಾರೆ, ಅಯ್ಯೋ ಇಲ್ಲ ಪಾಂಡವರ ಜೊತೆ ಕೃಷ್ಣನ ಲೀಲೆ ಅದೆಲ್ಲ ಬೇಜಾರು, ನೇರವಾಗಿ ಗೋಪಿಯರ ಬಗ್ಗೆ ಓದೋಣ. ಯಾಕೆ? ಏನೂ ವ್ಯತ್ಯಾಸ ಇಲ್ಲ. ಕೃಷ್ಣ ಪಾಂಡವರ ಜೊತೆ ವ್ಯವಹರಿಸೋದು, ಕೃಷ್ಣ ಗೋಪಿಯರ ಜೊತೆ ವ್ಯವಹರಿಸೋದು ಎರಡೂ ಅಲೌಕಿಕವಾದದ್ದೇ. ಇಬ್ಬರು ಭಕ್ತರು, ಆ ಭಕ್ತರಿಗೆ ಭಾವಕ್ಕೆ ಅನುಗುಣವಾಗಿ ಅವನು ಪ್ರತಿಕ್ರಿಯಿಸ್ತಾ ಇದ್ದಾನೆ, ಅಷ್ಟೇ, ಪ್ರತಿಸ್ಪಂದಿಸ್ತಾ ಇದ್ದಾನೆ. ಮತ್ತೆ ಎಲ್ಲ ಸನ್ನಿವೇಶಗಳಲ್ಲೂ ಅವನೇ ಹೀರೋ. ಹಾಗಾಗಿ ಅವನ ಬಗ್ಗೆ ಶ್ರವಣ ಮಾಡಬೇಕು. ಅವನು ಕುರುಕ್ಷೇತ್ರದ ಯುದ್ಧ, ಮಹಾಭಾರತದ ವಿಷಯವನ್ನು ಶ್ರವಣ ಮಾಡಿದ್ರೂ ಕೂಡ ಕೇಂದ್ರ ಕೃಷ್ಣ ಇರೋದ್ರಿಂದ ಅದು ಕೂಡ ಉಪಯುಕ್ತವೇ ಆಗತ್ತೆ. ಅಥವಾ ಭಾಗವತ ಪುರಾಣ ಇತ್ಯಾದಿ. ಹಾಗಾಗಿ ಮುಖ್ಯವಾದದ್ದು ಶ್ರವಣ ಪ್ರಕ್ರಿಯೆ. ಶ್ರವಣದಲ್ಲಿ ನಾವು ಸರಿಯಾಗಿ ತೊಡಗಬೇಕು. ಆ ಶ್ರವಣ ಅಂದರೆ ಪ್ರಭುಪಾದರ ಮಾತುಗಳ ಮೇಲೆ, ಪುಸ್ತಕಗಳ ಮೇಲೆ ಆಧಾರಿತವಾಗಿರಬೇಕು ಶ್ರವಣ. ಕೆಲವರಿಗೆ, ವಿಶೇಷವಾಗಿ ಕರ್ನಾಟಕದ ಭಕ್ತರಿಗೆ, ಕನ್ನಡ ಭಕ್ತರಿಗೆ, ಭಾಳ ಜನರಿಗೆ ಓದೋಕ್ಕೆ ಬರೆಯೋದಕ್ಕೆ ಬರದೇ ಇರ್ಬೋದು. ಸೊ ಅಂಥವ್ರಿಗೆ ಕಷ್ಟ, ಅವರು ಕೇವಲ ಶ್ರವಣದಲ್ಲಿ ತೊಡಗ್ತಾರೆ. ಆದರೆ ಯಾರಿಗೆ ಭಗವಂತನ ಕೃಪೆಯಿಂದ ಓದೋಕ್ಕೆ ಬರೆಯೋಕ್ಕೆ ಬರುತ್ತೋ ಅವರು ಪ್ರಭುಪಾದರ ಭಾಗವತವನ್ನು ತಗೊಂಡು ಅದನ್ನು ಓದಬೇಕು ಪ್ರತಿನಿತ್ಯ. ನಿತ್ಯಂ ಭಾಗವತ ಸೇವೆ. ಮತ್ತು ಭಾಗವತ ಕೃಷ್ಣನ ರೂಪ, ಸಾಹಿತ್ಯಿಕ ಅವತಾರ. ಹಾಗಾಗಿ ನಮ್ಮ ಮನೆಯಲ್ಲಿ ಕೃಷ್ಣನ ಆರಾಧನೆಯನ್ನು ಮಾಡಬೇಕು, ನಾವು ಭಾಗವತದ ಆರಾಧನೆಯನ್ನು ಮಾಡಬೇಕು. ಅದಕ್ಕೆ ನಿತ್ಯಂ ಭಾಗವತ ಸೇವೆ. ಇವಾಗ ಯಾರು ಈ ಪ್ರವಚನಗಳಲ್ಲಿ ಭಾಗವಹಿಸ್ತಾ ಇದ್ದೀರೋ, ನೀವು ನಿತ್ಯಂ ಭಾಗವತ ಸೇವೆ ಮಾಡ್ತಾ ಇದ್ದೀರಾ. ಏನು ಮಾಡಿ, ಪ್ರವಚನ ಆದಮೇಲೆ ನಾನೊಂದು 2-3 ಶ್ಲೋಕಗಳು ಮಾತ್ರ ಕವರ್ ಮಾಡಿರ್ತೀನಿ, ಅದಕ್ಕಿಂತ ಜಾಸ್ತಿ ಮಾಡಿರಲ್ಲ. ಅದರ ಪುಸ್ತಕದಿಂದ ಅದರ ಅನುವಾದ ತಾತ್ಪರ್ಯವನ್ನು ಓದ್ಬಿಡಿ. ಅವಾಗ ನಿಮ್ಮ ಅಧ್ಯಯನ ಪೂರ್ಣವಾಗತ್ತೆ. ನಾನು ಹೇಳಿರೋದು ವಿಷಯಗಳನ್ನು ನೀವು ಶ್ರವಣ ಮಾಡಿದರೆ ಅವಾಗ ಸುಲಭವಾಗಿ ಭಾವಾರ್ಥ ಸುಲಭವಾಗಿ ಅರ್ಥ ಆಗುತ್ತೆ. 2ನೇ ಸತಿ ಶ್ರವಣ ಮಾಡ್ತಾ ಇರೋದ್ರಿಂದ ಅದೇ ವಿಷಯ ಇನ್ನಷ್ಟು ಚೆನ್ನಾಗಿ ಮನದಟ್ಟಾಗತ್ತೆ. ನಮ್ಮ ಶ್ರವಣ ಪ್ರಕ್ರಿಯೆ ಆವಾಗ ಪರಿಪೂರ್ಣವಾಗತ್ತೆ. ಹಾಗಾಗಿ ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೀನಿ, ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಭಾಗವತವನ್ನು ನೀವು ಬರಮಾಡ್ಕೊಳ್ಳಿ, ಕೃಷ್ಣನ್ನ. ಮತ್ತು ಪ್ರವಚನ ಶ್ರವಣ ಮಾಡ್ತಾ ಇದ್ದೀರ, ಜೊತೆಗೆ ಪ್ರವಚನ ಆದಮೇಲೆ ಭಾಗವತದಿಂದ ಓದಿ. ಮುಂದಿನ ಕ್ಲಾಸಲ್ಲಿ ಏನಾದರೂ ಡೌಟ್ ಇದ್ದರೆ, ಪ್ರಭು ನೀವು ಇದು ಹೇಳಿದ್ರಿ, ನಾನು ಓದಿದೆ, ಈ ವಿಷಯ ನನಗೆ ಸ್ಪಷ್ಟವಾಗಿ ಅರ್ಥ ಆಗಲಿಲ್ಲ, ಅಥವಾ ಇದನ್ನು ಸ್ವಲ್ಪ ವಿವರಿಸಿ. ಈ ರೀತಿ ಯಾರು ಗಂಭೀರವಾಗಿ ಅಧ್ಯಯನ ಮಾಡ್ತಾರೋ ಅವ್ರು ಭಗವದ್ಧಾಮಕ್ಕೆ ಹೋಗೋದು ಗ್ಯಾರಂಟಿ. ಗಂಭೀರವಾಗಿ ಅಧ್ಯಯನ ಮಾಡಬೇಕು. ಕೆಲವರು ಹೇಳ್ತಾರೆ, ಅಯ್ಯೋ ಏನು ಸ್ಕೂಲು ಕಾಲೇಜಲ್ಲೇ ಓದಲಿಲ್ವಲ್ಲಪ್ಪ, ಅದರಲ್ಲಿ ಓದಲಿಲ್ಲ, ಏನು ಲಾಸ್ ಆಗಲಿಲ್ಲ ಬಿಡಿ, ಇವಾಗ ಓದಿ. ಹೆಂಗೋ ಭಗವಂತ ಓದೋಕ್ಕೆ ಸಾಮರ್ಥ್ಯ ಕೊಟ್ಟಿದ್ದಾನಲ್ಲ, ಶಕ್ತಿ ಕೊಟ್ಟಿದ್ದಾನಲ್ಲ, ಇವಾಗ ಓದಿ, ಪರಿಪೂರ್ಣತೆಯನ್ನು ಸಾಧನೆ ಮಾಡಬೇಕು. ಸೊ ಇವತ್ತಿಗೆ ಇಲ್ಲೇ ಮುಗಿಸ್ತೀನಿ. ಕೃಷ್ಣ ಯಾಕೆ ಅವತರಿಸ್ತಾನೆ ಅನ್ನೋ ವಿಷಯದ ಬಗ್ಗೆ ಚರ್ಚೆ, ಭಕ್ತಿ ಸೇವೆಯ ಬಗ್ಗೆ ಚರ್ಚೆ, ಭಕ್ತಿ ಸೇವೆಯನ್ನು ಸ್ಥಾಪನೆ ಮಾಡೋಕ್ಕೋಸ್ಕರ ಕೃಷ್ಣ ಬಂದ್ಯಾನೆ ಅನ್ನೋ ಕಾರಣದಿಂದ ಈ ಶ್ಲೋಕದಲ್ಲಿ ಇನ್ನಷ್ಟು ಭಕ್ತಿ ಸೇವೆಯ ವಿಷಯಗಳನ್ನು, ವಿಶೇಷವಾಗಿ ಸತತವಾಗಿ ನಾವು ಶ್ರವಣದಲ್ಲಿ ತೊಡಗಬೇಕು. ನಾವೇ ಭಕ್ತಿಯನ್ನು ಮಾಡ್ತಾ ಇರೋದು ಸತತವಾಗಿ, ಅಥವಾ ಬೇರೆಯವರು ಆ ರೀತಿ ಮಾಡ್ತಾ ಇರೋದನ್ನು ಅವರನ್ನು ನೋಡಿ ಆನಂದ ಪಡ್ಕೊಳ್ಳೋರು ಖಂಡಿತವಾಗಿ ಭಗವಂತನ ಪಾದಪದ್ಮಗಳನ್ನು ನೋಡ್ತಾರೆ. ಭಗವಂತನ ಪಾದಪದ್ಮಗಳನ್ನು ಯಾರು ನೋಡ್ತಾರೋ ಅವರು ಮತ್ತೆ ಭೌತಿಕ ಜಗತ್ತಿನಲ್ಲಿ ಜನ್ಮ ತಗೊಳ್ಳೋದಿಲ್ಲ. ಈ ಜೊತೆ ಇವತ್ತಿನ ಪ್ರವಚನ ಎಲ್ಲ ಮುಗಿಸ್ತೀನಿ. ಹರೇ ಕೃಷ್ಣ.